ನಮಸ್ತೆ ಸ್ನೇಹಿತರೆ, ನಾಗವರ್ಮನ ಕರ್ನಾಟಕ ಕಾದಂಬರಿ ಅನ್ನುವಂಥ ಕಥಾ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಪ್ರಸ್ತುತದಲ್ಲಿ ಕಥಾನಾಯಕ ಅಂದರೆ ಆ ಗಿಳಿ ಜಾಬಲಿ ಋಷಿಗಳ ಆಶ್ರಮದಲ್ಲಿದೆ. ದಿವ್ಯ ದೃಷ್ಟಿಯನ್ನು ಹೊಂದಿರುವಂತಹ ಜಾಬಲಿ ಮುನಿಗಳು ಆಶ್ರಮ ನಿವಾಸಿಗಳ ಹಾಗೂ ಅವರ ಮಗನಾಗಿರುವಂತಹ ಹಾರಿತನ ಆಸೆಯಂತೆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ. ಆವಂತಿ ದೇಶದಲ್ಲಿ ಉಜ್ಜಯಿನಿ ಪಟ್ಟಣವನ್ನು ಆಳ್ತಿರುವಂತಹ ತಾರಾಪೀಡ, ಇವನನ್ನು ಎಷ್ಟು ಹೊಗಳಿದ್ರೂ ಕಮ್ಮಿನೇ. ಭೂಮಿ ಮೇಲಿರುವಂತಹ ಎಲ್ಲ ವೈಭೋಗನೂ ಇವನ ಹತ್ರನೇ ಇದೆ. ಸಕಲ ಸಂಪತ್ತು ಐಶ್ವರ್ಯಕ್ಕೂ ಒಡೆಯನಾಗಿರುವಂಥ ಇವನು ಭೂಮಂಡಲದ ಎಲ್ಲ ಜೀವಿಗಳಿಗೂ ಆಶ್ರಯದಾತ. ಸುಖದ ಸುಪ್ಪತ್ತಿಗೆಯಲ್ಲಿ ವೈಭೋಗದ ಜೀವನವನ್ನು ನಡೆಸ್ತಾ ಇದ್ರು. ಮಕ್ಕಳಿಲ್ವಲ್ಲ ಅನ್ನುವಂಥ ಕೊರಗು ಬೆಂಬಿಡದೆ ಕಾಡ್ತಾ ಇತ್ತು. ಈ ತಾರಾಪೀಡನ ಹೆಂಡತಿಯಂತೂ ವಿಲಾಸಮತಿ. ಎಷ್ಟು ದೇವ್ರುಗಳಿದಾವೋ ಎಲ್ಲ ದೇವ್ರಿಗೂ ಅರ್ಕೆಯನ್ನು ಕಟ್ಕೊಂಡಿರ್ತಾಳೆ. ಇದಿಷ್ಟೇ ಅಲ್ಲ, ಯಾರು ಏನೇ ಹೇಳಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ಲು. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂದರೆ ಹೋಗಿ ಬರ್ತಾ ಇದ್ಲು. ದೇವಸ್ಥಾನದಲ್ಲೇ ವ್ರತವನ್ನು ಮಾಡ್ಕೊಂಡು ಅಲ್ಲೇ ಉಳ್ಕೊತಾ ಇದ್ಲು. ಅನ್ನ ಆಹಾರವನ್ನು ಬಿಟ್ಟು ಶಿವ ಧ್ಯಾನವನ್ನು ಮಾಡು ಅಂದರೆ ಅದನ್ನು ಸಹ ಮಾಡ್ತಾ ಇದ್ಲು. ಹೀಗೆ ಈ ರಾಣಿ ಸಂತಾನ ಭಾಗ್ಯವನ್ನು ಪಡಿಬೇಕು ಅಂತ ಹಗಲು ರಾತ್ರಿ ಕಣ್ಣೀರಾಗ್ತಾ ಇರ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದಿನ ತಾರಾಪೀಡನ್ಗೆ ಒಂದು ಕನಸು ಬೀಳುತ್ತೆ. ಬೆಳದಿಂಗಳ ರಾತ್ರಿಯಲ್ಲಿ ವಿಲಾಸಮತಿ ದೇವಿ ಅರಮನೆಯ ಮೇಲ್ಭಾಗದಲ್ಲಿ ಕೂತ್ಕೊಂಡಿರ್ತಾಳೆ. ಅಂದರೆ ಉಪ್ಪರಿಗೆಯ ಮೇಲೆ, ಟೆರೇಸ್ ಅಂತೀವಲ್ಲ, ಅಲ್ಲಿ ಕೂತಿರ್ತಾಳೆ. ಹಸನ್ಮುಖಿಯಾಗಿ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಹೀಗೆ ನೋಡ್ಬೇಕಾದ್ರೇ ಆಕಾಶದಲ್ಲಿರೋ ಚಂದ್ರ ಇವಳು ಬಾಯಲ್ಲಿ ಬಂದು ಸೇರ್ಕೊತಾನೆ. ತಟ್ಟಂತ ತಾರಾಪೀಡ ಎದ್ಬಿಡ್ತಾನೆ. ಇದೇನಿದು, ನನಗೆ ಈ ಥರ ಕನಸು ಬಿತ್ತಲ್ಲ ಅಂತ ಯೋಚಿಸಿ ಆ ರಾತ್ರಿಯನ್ನು ಕಳೆದು ಬೆಳಗಾಗಲಿ ಅಂತ ಕಾಯ್ತಾ ಇರ್ತಾನೆ. ಬೆಳಗ್ಗೆ ಆಗುತ್ತೆ. ಈ ತಾರಾಪೀಡನನ್ನು ನೋಡೋದಕ್ಕೆ ಮಂತ್ರಿಯಾಗಿರೋಂತಹ ಶುಕನಾಸ ಬರ್ತಾನೆ. ಈ ರಾಜ ಕನಸು ಬಿದ್ದಾದ್ಮೇಲೆ ನಿದ್ದೆನೇ ಮಾಡಿಲ್ಲ. ಶುಕನಾಸನ್ಗೆ ಫಸ್ಟ್ ಹೇಳಬೇಕು ಅಂತ ಕಾಯ್ತಾ ಇರ್ತಾನೆ. ಈತ ಬಂದಿದ್ದೇ ತಡ. ಶುಕನಾಸ, ನನಗೆ ಒಂದು ಕನಸು ಬಿತ್ತು. ಆ ಕನಸಲ್ಲಿ ಮಹಾರಾಣಿಯವರ ಬಾಯಿಯೊಳಗೆ ಚಂದ್ರ ಹೋಗ್ತಾನಲ್ಲ, ಇದೇನು ಅರ್ಥ ಅಂತ ಕೇಳ್ತಾನೆ. ಇದೇನಾದರೂ ಶುಭ ಸೂಚನೆನಾ? ಹೇಳು ಶುಕನಾಸ ಅಂತ ಕೇಳ್ತಾನೆ. ಇದಕ್ಕೆ ಗಾಬರಿ ಆಗಬೇಡಿ ಮಹಾರಾಜ, ಇದು ಶುಭ ಸುದ್ದಿನೇ. ಇದರಿಂದ ನಿಮಗೆ ಏನೋ ಒಂದು ಒಳ್ಳೆ ಸುದ್ದಿ ಸಿಗೋದಿದೆ. ಅಷ್ಟೇ ಅಲ್ಲದೆ ಬೆಳಗಿನ ಜಾವದ ಕನಸು ನಿಜ ಆಗುತ್ತಂತೆ ಮಹಾರಾಜ, ಧೈರ್ಯವಾಗಿರಿ. ಹಾಂ, ಹೇಳೋದು ಮರೆತೆ, ನನಗೂ ಕೂಡ ಬೆಳಗಿನ ಜಾವ ಒಂದು ಕನಸು ಬಿತ್ತು. ಅದೇನು ಅಂದರೆ, ಪ್ರಕಾಶಮಾನವಾದ ರೇಷ್ಮೆ ಬಟ್ಟೆಯನ್ನು ಧರಿಸಿರುವಂತಹ ಒಬ್ಬ ಬ್ರಾಹ್ಮಣ ಒಂದು ಮುತ್ತಿನ ಸರವನ್ನು ಹಾಗೂ ಸೊಗಸಾಗಿ ಅರಳಿ ನಿಂತಿರೋ ಬಿಳಿ ಹೂವನ್ನು ನನ್ನ ಪತ್ನಿಯಾಗಿರೋ ಮನೋರಮೆಯ ತೊಡೆಯ ಮೇಲೆ ಇರಿಸಿ ಹೋಗ್ತಾನೆ. ಮಹಾಸ್ವಾಮಿ, ನಾನು ಬಿದ್ದಿರೋ ಕನಸು ಈ ಥರದ್ದು. ನನಗೂ ನಿಮ್ಮ ಹಾಗೆ ಏನೋ ಒಂದು ಶುಭ ಸುದ್ದಿ ಬರೋದಿದೆ, ಕಾದು ನೋಡೋಣ ಅಂತ ಹೇಳ್ತಾನೆ. ದಿನಗಳು ಹೀಗೆ ಉರುಳ್ತಾ ಇರುತ್ತೆ. ಒಂದಿನ ರಾಣಿ ವಿಲಾಸಮತಿ ಮತ್ತು ಮಂತ್ರಿಯ ಹೆಂಡತಿಯಾಗಿರೋಂತಹ ಮನೋರಮೆ ಇಬ್ಬರು ಗರ್ಭವತಿ ಆಗ್ತಾರೆ. ಬಹುಕಾಲದಿಂದ ಮಕ್ಕಳನ್ನು ಪಡಿಬೇಕು ಅಂತ ಹವಣಿಸ್ತಿದ್ದ ರಾಣಿಗೆ ತುಂಬಾ ಖುಷಿಯಾಗುತ್ತೆ. ಈ ವಿಷಯವನ್ನು ರಾಜನಿಗೆ ಹೇಳಬೇಕು ಅಂತ ಪ್ರಧಾನ ಪರಿಚಾರಿಕೆಯಾಗಿರೋ ವಂಶವರ್ಧನೆ ಒಡ್ಡೋಲಗಕ್ಕೆ ಬರ್ತಾಳೆ. ರಾಜನಿಗೆ ವಿಷಯವನ್ನು ಹೇಳ್ತಾಳೆ. ರಾಜನ ಖುಷಿಗೆ ಪಾರನೇ ಇರೋದಿಲ್ಲ. ಈ ವಂಶವರ್ಧನೆಗೆ ಬಹುಮಾನವನ್ನು ಕೊಟ್ಟು ರಾಣಿಯನ್ನು ನೋಡೋದಕ್ಕೆ ಬರ್ತಾನೆ. ಇಲ್ಲಿ ಈ ಕಡೆ ಮನೋರಮೆ ಕೂಡ ಗರ್ಭವತಿ ಆಗಿದ್ದಾಳೆ ಅನ್ನೋ ಸುದ್ದಿ ಬರುತ್ತೆ. ಮಂತ್ರಿಗೂ ತುಂಬಾ ಖುಷಿಯಾಗುತ್ತೆ. ನಮ್ಮಿಬ್ಬರಿಗೂ ಬಿದ್ದಿರೋಂಥ ಕನಸು ನಿಜ ಆಯಿತು ಅಂತ ಖುಷಿ ಪಡ್ತಾರೆ. ಈ ಇಬ್ಬರಿಗೂ ಒಂದೇ ಸಮಯದಲ್ಲಿ ಇಬ್ಬರು ಗಂಡ್ಮಕ್ಳಾಗ್ತಾರೆ. ಚಂದ್ರನ ಕೃಪೆಯಿಂದ ಹುಟ್ಟಿರೋ ಈ ಮಗುಗೆ ಚಂದ್ರಾಪೀಡ ಅಂತ ಹೆಸರಿಡ್ತಾರೆ. ಹಾಗೆ ಮಂತ್ರಿ ಆತನ ಮಗನಿಗೆ ವೈಶಂಪಾಯನ ಅಂತ ಹೆಸರಿಡ್ತಾನೆ. ಈ ಇಬ್ಬರು ಮಕ್ಕಳು ಒಳ್ಳೆ ಸ್ನೇಹಿತರಾಗಿ ಒಂದೇ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ನಮ್ಮ ವಿದ್ಯಾಗುರುಗಳ ಹತ್ರ ಭಕ್ತಿಪೂರ್ವಕವಾಗಿ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡು ಒಂದು ರಾಜ್ಯವನ್ನು ನಿಭಾಯಿಸುವಂಥ ಶಕ್ತಿ ಪಡ್ಕೊತಾರೆ. ಈ ಶಿಕ್ಷಣವನ್ನು ಪೂರ್ಣಗೊಳಿಸೋ ಅಷ್ಟರಲ್ಲಿ ಈ ಚಂದ್ರಾಪೀಡ ಮತ್ತು ವೈಶಂಪಾಯನಿಗೆ 16 ವರ್ಷ ಆಗಿರುತ್ತೆ. ಇಷ್ಟು ಕಾಲ ನನ್ನ ಮಕ್ಕಳು ನನ್ನಿಂದ ದೂರ ಇದ್ದರು. ಹೇಗೂ ವಿದ್ಯಾಭ್ಯಾಸ ಪೂರ್ತಿಯಾಗಿದೆ, ಈಗ ಅವರನ್ನು ಕರೆಸ್ಕೊಳ್ಳೋಂಥ ಸಮಯ ಬಂದಿದೆ ಅಂತ ಈ ತಾರಾಪೀಡ ಅವನ ಸೇನಾಪತಿಯಾಗಿರುವಂತಹ ಬಲಾಹಕನನ್ನು ಕರೀತಾನೆ. ಹೇ ಬಲಾಹಕ, ನೀನು ಹೋಗಿ ಆತನನ್ನು ಅರಮನೆಗೆ ಕರ್ಕೊಂಬ ಅಂತ ಹೇಳ್ತಾನೆ. ಹಾಂ, ಹಾಗೆ ಹೋಗಬೇಕಾದ್ರೆ ದಿವ್ಯಾಶ್ವವಾಗಿರುವಂತಹ ಇಂದ್ರಾಯುಧವನ್ನು ಜೊತೆ ಕರ್ಕೊಂಡೋಗು. ಅದು ನಾನು ಪ್ರೀತಿಯಿಂದ ನನ್ನ ಮಗನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀನಿ ಅಂತ ಹೇಳು ಅಂತ ಹೇಳ್ತಾನೆ. ಆಯಿತು ಮಹಾಪ್ರಭು, ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟೋನೆ ಸೈನ್ಯದ ಸಮೇತ ಚಂದ್ರಾಪೀಡ ಮತ್ತು ವೈಶಂಪಾಯನ ಇರೋ ಕಡೆ ಬರ್ತಾನೆ. ಆತ ಒಬ್ಬನೇ ಬಂದಿರೋದಿಲ್ಲ. ಈ ಅಕ್ಕಪಕ್ಕದ ರಾಜರು ಸಹ ಆತನ ಮಕ್ಕಳನ್ನು ಈ ಚಂದ್ರಾಪೀಡನನ್ನು ಕರ್ಕೊಂಬರೋದಕ್ಕೆ ಅಂತ ಕಳಿಸಿರ್ತಾರೆ. ಯಾಕೆ ಅಂದರೆ ಈ ತಾರಾಪೀಡ ಚಕ್ರವರ್ತಿ ಅಲ್ವಾ, ಹಾಗಾಗಿ ಅವರೆಲ್ಲ ಸಾಮಂತ ರಾಜರು. ಇವನ ಜೊತೆನೂ ನಾವು ಚೆನ್ನಾಗಿರಬೇಕು, ಇಲ್ಲಾಂದರೆ ನಮಗೆ ಉಳಿಗಾಲ ಇಲ್ಲ ಅಂತ ಅವ್ರು ಕಳಿಸಿರ್ತಾರೆ.
ಇವ್ರು ಬಂದಿರೋದನ್ನ ನೋಡಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಆ ಚಂದ್ರಪೀಡ ಮತ್ತೆ ವೈಶಂಪಾಯನ ಸಿದ್ಧರಾಗ್ತಾರೆ. ವೈಶಂಪಾಯನ ಒಂದು ಕುದುರೆ ಮೇಲೆ ಹತ್ತು ಕುತ್ಕೊಂತಾನೆ. ಅದೇ ರೀತಿ ಚಂದ್ರಪೀಡ ಮತ್ತೊಂದು ಕುದುರೆ ಮೇಲೆ ಹತ್ತಕ್ಕೆ ಹೋಗ್ತಾನೆ. ಆಗ ಅಲ್ಲೇ ಇದ್ದಂತಹ ಬಲಾಹಕ, ನಿಮ್ಮ ತಂದೆ ಈ ದಿವ್ಯಾಶ್ವವನ್ನು ನಿಮಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ, ದಯವಿಟ್ಟು ನೀವಿದೇ ಕುದುರೆ ಮೇಲೆ ಅರಮನೆಗೆ ಬರಬೇಕು ಅಂತ ಹೇಳ್ತಾನೆ. ಇದಕ್ಕೆ ಚಂದ್ರಪೀಡ ಸರಿ ಆಯಿತು ಅಂತ ಆ ದಿವ್ಯಾಶ್ವದ ಹತ್ರ ಹೋಗ್ತಾನೆ. ಆಹಾ, ಎಷ್ಟು ಸೊಗಸಾಗಿದೆ, ಅದ್ಭುತವಾದಂತಹ ರೂಪ ಲಾವಣ್ಯ, ಅದೆಂತಹ ವರ್ಚಸ್ಸು, ಹೆಸರಿಗೆ ತಕ್ಕಂತೆ ಇಂದ್ರನ ಆಯುಧದ ರೀತಿಯೇ ಇದೆ ಅಂತ ಆ ಕುದುರೆನ ಹೊಗಳ್ತಾನೆ. ಈ ರೀತಿ ಕುದುರೆನ ಈ ಮುಂಚೆ ಎಲ್ಲೂ ನೋಡೇ ಇಲ್ವಲ್ಲ, ಇದು ಯಾವುದೋ ಮಾಯಾವಿ ಕುದುರೆನಾ ಅಥವಾ ದೇವಲೋಕದ ಕುದುರೆನಾ ಅಂತ ಅಂದ್ಕೊಂಡು ಕುದುರೆ ಹತ್ರ ಬರ್ತಾನೆ. ಇವನನ್ನು ನೋಡಿ ಆ ಕುದುರೆ ಬಾ ಹತ್ತು ಅಂತ ಸೂಚನೆ ಕೊಡುತ್ತೆ. ಈ ಚಂದ್ರಪೀಡನ್ಗೆ ಖುಷಿ ಆಗುತ್ತೆ, ಹೋಗಿ ಕುದುರೆ ಮೇಲೆ ಹತ್ತು ಕೂತ್ಕೊಂಡು ಸವಾರಿ ಮಾಡ್ತಾನೆ. ಹೀಗೆ ಇವರಿಬ್ರು ಕುದುರೆಯನ್ನೇರಿ ಸೈನ್ಯ ಸಮೇತ ಅರಮನೆಯ ಮುಂಬಾಗಿಲಿಗೆ ಬಂದು ನಿಂತ್ಕೊತಾರೆ. ಈ ಚಂದ್ರಪೀಡನ ಸೌಂದರ್ಯವನ್ನು ನೋಡೋದಕ್ಕೆ ಅಲ್ಲಿದ್ದಂಥ ಹೆಂಗಸರೆಲ್ಲ ಅರಮನೆಯ ಉಪ್ಪರಿಗೆಯ ಮೇಲೆ ಬಂದು ನಿಂತ್ಕೊಂಡಿದ್ರು. ಇನ್ನು ಈತ ಅವರನ್ನೆಲ್ಲ ನೋಡ್ಕೊಂಡೆ ಮುಗುಳ್ನಕ್ಕೂ ಅರಮನೆಯ ಪ್ರವೇಶ ಪಡಿತಾನೆ. ತನ್ನ ತಂದೆ ಆಗಿರುವಂಥ ತಾರಾಪೀಡ ಮತ್ತು ಮಂತ್ರಿಗೆ ನಮಸ್ಕಾರ ಮಾಡಿ ಕುಶಲೋಪರಿಗಳನ್ನೆಲ್ಲ ವಿಚಾರಿಸ್ಕೊತಾನೆ. ಇವನ ತಾಯಿ ಅತ್ಯಂತ ಖುಷಿಯಿಂದ ತುಂಬ ದಿನ ಆದಮೇಲೆ ನನ್ನ ಮಗ ವಾಪಸ್ ಬಂದಿದ್ದಾನೆ ಅಂತ ಅವನಿಗೆ ಬೇಕು ಬೇಡಗಳನ್ನು ಥರಥರವಾದಂತಹ ಊಟಗಳನ್ನೆಲ್ಲ ಮಾಡಿ ಹಾಕ್ತಾಳೆ. ಹೀಗೆ ಅರಮನೆಯಲ್ಲೆಲ್ಲ ಓಡಾಡಿ ಬಂದು ಬಾಂಧವರನ್ನೆಲ್ಲ ಮಾತಾಡಿಸಿ ಮಂತ್ರಿಯ ಮನೆಗೆ ಹೋಗ್ತಾನೆ. ಆ ಮಂತ್ರಿಯ ಹೆಂಡತಿಗೆ ಇವರಿಬ್ಬರನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಆಕೆನೂ ಇವರಿಬ್ಬರಿಗೆ ಉಪಚಾರ ಮಾಡ್ತಾಳೆ. ತಾರಾಪೀಡ ಮಗನ ಆಗಮನದಿಂದ ಅತ್ಯಂತ ಖುಷಿಯಾಗಿ ಅವನಿಗೋಸ್ಕರ ಒಂದು ಮಹಲನ್ನು ಕಟ್ಟಿಸ್ತಾನೆ. ಅವನಲ್ಲೇ ವಾಸವಾಗಿರಬೇಕು ಅಂತ ಆ ಅಂತಃಪುರಕ್ಕೆ ಯಾವುದೇ ರೀತಿ ಸೌಕರ್ಯಗಳ ಕೊರತೆ ಆಗಬಾರ್ದು ಅನ್ನೋ ರೀತಿ ನೋಡ್ಕೊಂಡಿರ್ತಾನೆ. ಇನ್ನು ಈ ಕಡೆ ಈ ಚಂದ್ರಪೀಡ ಮಂತ್ರಿ ಮನೆಗೆ ಹೋಗಿದ್ದ ಅಲ್ವಾ, ಈ ವೈಶಂಪಾಯನನ್ನು ಅಲ್ಲೇ ಬಿಟ್ಟು ಅವನ ತಾಯಿ ಜೊತೆ ಸ್ವಲ್ಪ ಮಾತಾಡಿಕೊಂಡು ನೀನು ಆಮೇಲೆ ಬಾ ಅಂತ ಹೇಳಿ ವಾಪಸ್ಸು ಇವನು ಅರಮನೆಗೆ ಬಂದ್ಬಿಡ್ತಾನೆ. ತನ್ನ ತಂದೆ ನನಗೋಸ್ಕರ ಒಂದು ಮಹಲನ್ನು ಕಟ್ಸಿದ್ದಾನೆ ಅಂತ ಕೇಳಿ ಖುಷಿಯಾಗಿ ಆ ಮಹಲ್ಗೆ ಹೋಗ್ತಾನೆ. ಹೊಸದಾಗಿ ಕಟ್ಸಿರೋ ಈ ಉಪ್ಪರಿಗೆ ಮನೆ ಚಂದ್ರಪೀಡನಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲೇ ಇರ್ತೀನಿ ಅನ್ನೋ ನಿರ್ಧಾರ ಮಾಡ್ತಾನೆ. ಹಾಗೆ ಅವನಿಗೆ ಪ್ರಿಯವಾದದ್ದು ಇನ್ನೊಂದಿರುತ್ತೆ, ಅದೇನು ಅಂದರೆ ಇಂದ್ರಾಯುಧ ಕುದುರೆ. ಅದನ್ನು ಸಹ ಈತನ ಕೋಣೆಯಲ್ಲೇ ಕಟ್ಟಾಕೋದಕ್ಕೆ ಆಜ್ಞೆ ಮಾಡ್ತಾನೆ. ಯಾಕಂದರೆ ಅದಷ್ಟು ದಿವ್ಯವಾಗಿರುತ್ತೆ. ಪ್ರತಿದಿನ ಅದನ್ನು ನೋಡಿ ತನ್ನ ಕಣ್ಣುಗಳನ್ನು ತೃಪ್ತಿಪಡಿಸ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ಈ ರೀತಿ ಮಾಡಿರ್ತಾನೆ. ಇನ್ನು ಬೇರೆ ಬೇರೆ ರಾಜ್ಯದ ರಾಜರ ಮಕ್ಕಳು ಇವರ ಕ್ಷೇಮ ಸಮಾಚಾರವನ್ನು ಕೇಳೋದಕ್ಕೆ ಅಂತ ಇವನ ಅಂತಃಪುರಕ್ಕೆ ಬರ್ತಾರೆ. ಇಲ್ಲಿ ವೈಶಂಪಾಯನ ಕೂಡ ವಾಪಸ್ಸು ಚಂದ್ರಪೀಡನ ಹತ್ರನೇ ಬರ್ತಾನೆ. ಇವರೆಲ್ಲ ಸ್ನೇಹಿತರು ಕುತ್ಕೊಂಡು ಮಾತಾಡಬೇಕಾದ್ರೆ ಈ ಚಂದ್ರಪೀಡನನ್ನು ನೋಡೋದಕ್ಕೆ ಕಂಚುಕಿ ಬರ್ತಾಳೆ. ಈ ಕಂಚುಕಿ ಹಿಂದೆನೇ ಒಬ್ಳು ಹುಡುಗಿ ನಡ್ಕೊಂಡು ಬರ್ತಾ ಇರ್ತಾಳೆ. ಇವರೆಲ್ಲ ಏನೋ ಮಾತಾಡ್ತಿದ್ರಲ್ವಾ, ಆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಕಂಚುಕಿ ಬರ್ತಿರೋದನ್ನ ನೋಡ್ತಾರೆ. ಚಂದ್ರಪೀಡ ಆಕೆಯ ಹಿಂದೆ ಬರ್ತಿರೋಂಥ ಹುಡುಗಿ ಯಾರು ಅಂತ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಹತ್ರ ಬಂದವಳೆ ಕಂಚುಕಿ ಚಂದ್ರಪೀಡನ್ಗೆ, ಮಹಾಪ್ರಭು, ಈಕೆ ಕುಳೂತ ದೇಶದ ಕುಳೂತೇಶ್ವರ ರಾಜನ ಮಗಳು. ನಮ್ಮ ಮಹಾರಾಜರಿಗೆ ಶರಣಾಗದೆ ಯುದ್ಧ ಮಾಡಬೇಕು ಅಂತ ಬಯಸಿದ್ರು. ಆದರೆ ನಮ್ಮ ಮಹಾರಾಜರ ಆರ್ಭಟಕ್ಕೆ ಹೆದರಿ ತಮ್ಮ ದೇಶವನ್ನೇ ಬಿಟ್ಟು ಹೊರಟೋದ್ರು. ಆ ದೇಶದಲ್ಲಿ ಏಕಾಂಗಿಯಾಗಿ ಇದ್ದವಳೆ ಈಕೆಯ ಹೆಸರು ಪತ್ರಲೇಖೆ. ಯುವರಾಜರೇ, ಇಷ್ಟು ದಿನ ಈಕೆ ಮಹಾರಾಣಿಯ ಬಳಿ ಪರಿಚಾರಿಕೆಯಾಗಿ ಕೆಲಸ ಮಾಡ್ತಾ ಇದ್ಲು. ಆದರೀಗ ನಿಮ್ಮ ತಾಯಿಯವರು ಈಕೆಯನ್ನು ನಿಮ್ಮ ಬಳಿ ಕಳಿಸಿದ್ದಾರೆ. ನಿಮಗೆ ಈಕೆ ಉತ್ತಮ ಪರಿಚಾರಿಕೆಯಾಗುವಳೆಂಬ ಅಭಿಲಾಷೆ ಅವ್ರದ್ದು ಅಂತ ಹೇಳಿ ಆ ಕಂಚುಕಿ ಈಕೆಯನ್ನು ಇಲ್ಲೇ ಬಿಟ್ಟು ಹೊರಟೋಗ್ತಾಳೆ. ಸರಿ, ನಾನು ಸಂಚಿಯವಳಾಗಿ ಇವಳು ನನ್ನ ಜೊತೆನೇ ಇರಲಿ ಅಂತ ಸುಮ್ಮನಾಗ್ತಾನೆ. ಪತ್ರಲೇಖೆ ಕೂಡ ಈ ಚಂದ್ರಪೀಡನ್ಗೆ ಅತ್ಯಂತ ಪ್ರೀತಿಯಿಂದ ವಿನಯದಿಂದ ಆತನ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅವನ ಜೊತೆಯಲ್ಲೇ ಇರ್ತಾಳೆ. ಹೀಗೆ ಈ ಮೂರು ಜನನು ಅಂದರೆ ಈ ಚಂದ್ರಪೀಡ, ವೈಶಂಪಾಯನ ಮತ್ತು ಪತ್ರಲೇಖೆ ಸ್ನೇಹಿತರ ರೀತಿ ತುಂಬ ಚೆನ್ನಾಗಿರ್ತಾರೆ. ತಾರಾಪೀಡನ್ಗೆ ಒಂದು ಚಿಂತೆ, ನನ್ನ ಮಗ ವಯಸ್ಸಿಗೆ ಬಂದ, ಅವನಿಗೆ ಪಟ್ಟವನ್ನು ಕಟ್ಟಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ಚಿಂತೆ ಮಾಡ್ತಾನೆ. ಅದನ್ನು ಮಂತ್ರಿ ಹತ್ರನೂ ಹೇಳ್ತಾನೆ. ಮಂತ್ರಿ, ನಿಮ್ಮ ಆಲೋಚನೆ ಏನೋ ಸರಿಯಾಗಿದೆ, ಆದರೆ ಅದಕ್ಕೂ ಮುಂಚೆ ದಿಗ್ವಿಜಯದ ಪ್ರಯಾಣವನ್ನು ಮಾಡಬೇಕು. ಅವರು ಈ ಪ್ರಯಾಣವನ್ನು ಮುಗಿಸಿ ಬಂದಾದಮೇಲೆ ಪಟ್ಟವನ್ನು ಕಟ್ಟಿ ಅಂತ ಉಪದೇಶ ಮಾಡ್ತಾನೆ. ಹೌದು, ನೀನು ಹೇಳಿದ್ದು ಸರಿನೇ ಮಂತ್ರಿ ಅಂತ ಈ ಚಂದ್ರಪೀಡನ್ಗೆ ದಿಗ್ವಿಜಯ ಯಾತ್ರೆಗೆ ಅಣಿಗೊಳಿಸ್ತಾರೆ. ಇಲ್ಲಿ ಸಕಲ ಸೈನ್ಯ ಸಮೇತ ಚಂದ್ರಪೀಡ ಒಬ್ಬನೇ ಹೋಗಿರೋದಿಲ್ಲ, ಅವನ ಜೊತೆ ವೈಶಂಪಾಯನ ಮತ್ತು ಪತ್ರಲೇಖೆ ಇಬ್ಬರೂ ಹೋಗಿರ್ತಾರೆ. ಈಗಾಗಲೇ ತಾರಾಪೀಡ ಎಲ್ಲರನ್ನ ಗೆದ್ದು ಚಕ್ರವರ್ತಿಯಾಗಿದ್ದಾನೆ. ಇನ್ನು ಅಳೆದು ಉಳಿದಿರೋದೇನಾದರೂ ಇದ್ರೆ ಅದನ್ನ ಈ ಚಂದ್ರಪೀಡ ಗೆಲ್ಲಬೇಕಷ್ಟೆ. ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿ ಎಲ್ಲರನ್ನ ಜಯಿಸ್ಕೊಂಡು ವಾಪಸ್ಸು ತನ್ನ ರಾಜ್ಯದ ಕಡೆ ಬರೋದಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ.
ತುಂಬ ದೂರ ಪ್ರಯಾಣ ಮಾಡಿರೋದ್ರಿಂದ ನಮ್ಮ ಸೈನಿಕರಿಗೆಲ್ಲ ಆಯಾಸ ಆಗಿರುತ್ತೆ. ಅವರಿಗೆ ವಿಶ್ರಾಂತಿ ಬೇಕು ಅಂತ ಅಂದ್ಕೊಂಡು ಸುವರ್ಣಪುರ ಅನ್ನೋ ಊರಲ್ಲಿ ಬಿಡಾರವನ್ನು ಹೂಡ್ತಾರೆ. ಒಂದಿನ ಈ ಚಂದ್ರಾಪೀಡನ್ಗೆ ಬೇಟೆಯಾಡಬೇಕು ಅಂತ ಆಸೆ ಆಗುತ್ತೆ. ನಾನೇನಾದರೂ ಇವಾಗ ಇವ್ರಿಗೆ ಹೇಳ್ಬಿಟ್ಟು ಹೋದರೆ ಇವ್ರು ನನ್ನ ಹಿಂದೆನೇ ಬಂದ್ಬಿಡ್ತಾರೆ. ಪಾಪ ಇವರು ವಿಶ್ರಾಂತಿಯನ್ನು ಪಡೀಲಿ ಅಂತ ಯಾರಿಗೂ ಹೇಳದೆ ಇವನೊಬ್ಬನೇ ಅವನ ನೆಚ್ಚಿನ ಕುದುರೆಯಾಗಿರುವಂಥ ಇಂದ್ರಾಯುಧವನ್ನು ಹತ್ತಿ ಕಾಡಿನೊಳಗೆ ಪ್ರವೇಶವನ್ನು ಪಡೀತಾನೆ. ಹೀಗೆ ಬೇಟೆಯನ್ನು ಹುಡುಕೊಂಡು ಹೋಗ್ತಾ ಇರಬೇಕಾದ್ರೆ ಅವನ ಕಣ್ಣಿಗೆ ಕಿನ್ನರ ದಂಪತಿಗಳು ಬೆಟ್ಟವನ್ನು ಹಿಡ್ಕೊಂಡು ಬರ್ತಾ ಇರೋದು ಬೀಳುತ್ತೆ. ಇದು ತುಂಬಾನೇ ಆಶ್ಚರ್ಯ ಆಗುತ್ತೆ. ಅರೇರೆ, ಇವ್ರು ಯಾರು? ಇಷ್ಟೊಂದು ಅಪೂರ್ವವಾಗಿ ಕಾಣ್ತಾ ಇದ್ದಾರಲ್ಲ. ಈ ದೇವಜಾತಿಯ ಜೋಡಿಯನ್ನ ಹಿಡ್ಕೊಂಡು ನಮ್ಮ ಆಸ್ಥಾನಕ್ಕೆ ತಗೊಂಡೋದ್ರೆ ನಮ್ಮ ಗೌರವ ಇನ್ನೂ ಇಮ್ಮಡಿ ಆಗುತ್ತೆ ಅಂತ ಮನ್ಸಲ್ಲೇ ಯೋಚನೆ ಮಾಡಿ ಈ ಕಿನ್ನರ ಜೋಡಿಯನ್ನ ಹಿಡಿಯೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಕಿನ್ನರ ದಂಪತಿಗಳಿಗೆ ಈತ ನಮ್ಮನ್ನ ಹಿಡಿಯೋದಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಇನ್ನೂ ವೇಗವಾಗಿ ಕೈಲಾಸಗಿರಿ ಪರ್ವತವನ್ನ ಹತ್ತಿ ಹೊರಟೋಗ್ತಾರೆ. ಇವರು ನಿಡಿಲೇಬೇಕು ಅನ್ನೋ ಆಸೆಯಿಂದ ಇಂದ್ರಾಯುಧ ಕುದುರೆಯನ್ನ ವಾಯು ವೇಗದಲ್ಲಿ ಓಡಿಸ್ತಾನೆ. ಆದ್ರೂ ಈ ಕಿನ್ನರ ದಂಪತಿಗಳು ಇವನ್ ಕೈಗೆ ಸಿಗೋದೇ ಇಲ್ಲ. ಅಯ್ಯೋ, ಇದೇನಿದು, ಇವರು ಈ ಶಿಖರವನ್ನು ಹತ್ತಿ ಮಾಯ ಆಗ್ಬಿಟ್ರಲ್ಲ ಅಂತ ತುಂಬ ಬೇಸರ ಪಟ್ಕೊತಾನೆ. ಇಷ್ಟು ವೇಗವಾಗಿ ಬಂದರೂ ನನಗೆ ನಿರಾಸೆ ಆಯಿತು, ನನ್ನ ಈ ಕುದುರೆಗೆ ಅದೆಷ್ಟು ಆಯಾಸ ಆಯಿತು ಅಂತ ಅಂದ್ಕೊಂಡು ಸುತ್ತಲೂ ಒಂದ್ಸತಿ ನೋಡ್ತಾನೆ. ದಟ್ಟವಾದಂಥ ಕಾಡು, ಮುಂದೆ ಕೈಲಾಸಗಿರಿ ಪರ್ವತ. ಇದೇನಿದು, ನಾನು ಎಲ್ಲಿಗೆ ಬಂದಿದ್ದೀನಿ? ನಾನು ಇವರನ್ನು ಹಿಡಿಯೋಕ್ಕೋಗಿ ದಾರಿ ತಪ್ಪಿಬಿಟ್ನಾ? ಈ ದಟ್ಟವಾದಂಥ ಕಾಡಲ್ಲಿ ಒಂದು ನರಪಿಳ್ಳೆನೂ ಇಲ್ವಲ್ಲ, ಈಗೇನು ಮಾಡೋದು ಅಂತ ಮನಸಲ್ಲೇ ಯೋಚನೆ ಮಾಡಿಕೊಂಡು ಮೊದಲು ನನಗೂ ಮತ್ತು ನನ್ನ ಕುದುರೆಗೂ ಆಗಿರೋಂಥ ಆಯಾಸವನ್ನು ನೀಗಿಸ್ಕೊಬೇಕು. ಇಲ್ಲೆಲ್ಲಾದರೂ ನೀರು ಸಿಗುತ್ತಾ ಅಂತ ಹುಡ್ಕಾಡ್ತಾನೆ. ಅವನಿಗೆ ಯಾವ ಕಡೆ ನೋಡಿದ್ರೂ ದಾರಿನೇ ಗೊತ್ತಾಗೋದಿಲ್ಲ. ಅವನೆಂಥ ಜಾಗದಲ್ಲಿ ಇರ್ತಾನೆ ಅಂದರೆ ಭೂಮಿಯ ಉತ್ತರಕ್ಕೆ ಈ ನಿದ್ನಲ್ವ ಬಿಡಾರ ಹೊಡಿದ್ನಲ್ವಾ ಸುವರ್ಣಪುರ, ಅದೇ ಗಡಿಯಾಗಿರುತ್ತೆ. ಇನ್ನು ಮುಂದೆ ಹೋದರೆ ದಟ್ಟವಾಗಿರೋಂಥ ಕಾಡು, ಇವಾಗಿರೋಂಥ ಕಾಡು. ಅದು ಬಿಟ್ಟು ಮುಂದೆ ಕೈಲಾಸಗಿರಿ. ಈ ಚಂದ್ರಾಪೀಡ ಆ ಸುವರ್ಣಪುರ ಭೂಮಿಯ ಗಡಿಯಿಂದ ಈ ಕಾಡಿನ ಮತ್ತೊಂದು ಗಡಿ ಹತ್ರ ಬಂದ್ಬಿಟ್ಟಿದ್ದ. ಅಂದರೆ ಮುಂದೆ ಕೈಲಾಸಗಿರಿ ಅಂದರೆ ಕಾಡಿನ ಡೆಡ್ ಎಂಡಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿಂದ ಮುಂದೆ ಈ ಕಾಡಲ್ಲಿ ತಪ್ಪಿಸ್ಕೊಂಡಿರೋಂಥ ಚಂದ್ರಾಪೀಡ ಅವನ ಆಯಾಸವನ್ನು ಹೇಗೆ ನೀಗಿಸ್ಕೊತಾನೆ, ಅವನು ಮತ್ತೆ ಅವನು ತನ್ನ ಬಿಡಾರಕ್ಕೆ ಹೋಗೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.